ಬರ್ತಾ ಮಕ್ಕಳು ಓದೋ ಕೆಪಾಸಿಟಿ ಅವರು ಲೆವೆಲ್ ಆಫ್ ವರ್ಕ್ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಮೇ ಬಿ ಎಲ್ಲೋ ಪೇರೆಂಟ್ಸ್ ಕೂಡ ಅವ್ರಿಗೊಂದು ಆಶ್ವಾಸನೆ, ಆಲಿಲ್ಲ ಬಿಡು, ಅದನ್ನು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ನಿಮ್ಗೆ ಎಷ್ಟು ಖರ್ಚಿದೆ ಅಷ್ಟೇ ಹೆಚ್ಚು ಮಾಡಿ, ಡೊನೇಷನ್ ತೊಗೊಂಡಿಲ್ಲ ನೋಡಲ್ಲ. ಬಟ್ ಎಜುಕೇಷನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಂದರೆ ನೀನು ಪಾಠ ಮಾಡುವಾಗ 50ರಿಂದ 60 ಜನ ನಿನ್ನ ಮಾತು ಕೇಳ್ತಿರ್ತಾರಲ್ಲ, ಅದರಂಥ ದೊಡ್ಡ ಫೋರಮ್ ಜಗತ್ತಿನಲ್ಲೇ ಯಾವುದೂ ಇಲ್ಲ. ನೀನು ಅವ್ರಿಗೆ ಏನು ಬೇಕಾದ್ರೂ ಪಾಸಿಟಿವ್ ಕಲಿಸ್ಬೋದು, ನೆಗೆಟಿವ್ ಕಲಿಸ್ಬೋದು. ಸೊ ಎಷ್ಟು ಸಾಧ್ಯ ಆಗ್ತದಷ್ಟು ಪಾಸಿಟಿವ್ ನಾವು ಆ ಮಕ್ಕಳಿಗೆ. ನಾನು ಕೇಳಿದ್ದು ಜಪಾನ್ ಮೇಲೆ 1945ರಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ 2 ಆಟಮ್ ಬಾಂಬ್ ಹಾಕಿದರು. ಅದು ಕಂಪ್ಲೀಟ್ ಸರ್ವನಾಶ ಆಗೋಯ್ತು. ಇನ್ನೂ ಬೆಳೆ ಅಲ್ಲಿ ಬೆಳೀತಾ ಇಲ್ಲ, ಇನ್ನೂ ರೋಗ ಅಲ್ಲಿ ಕಡಿಮೆ ಆಗಿದೆ, ಪೂರ್ತಿ ಹೋಗಿಲ್ಲ. ದ ಸೇಮ್ ಥಿಂಗ್ ಇಸ್ ವಿತ್ ಯೂನಿಯನ್ ಕಾರ್ಬೈಡ್, ಭೋಪಾಲ್ ಗ್ಯಾಸ್ ಟ್ರೆಜಿಡಿ 84. ದ ಸೇಮ್ ಥಿಂಗ್ ಈಸ್ ಅಗೇನ್ ವಿತ್ ಚರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್. ಸೊ ಇದು ಅಲ್ಲಿ ಏನು ಮಾಡಿದ್ರು ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಜಪಾನ್ ಅದಕ್ಕಿಂತ ಮೊದಲು ಹೆಂಗಿತ್ತು ಅಂದರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಚೈನಾದ ಮೇಲೂ ಅಟ್ಯಾಕ್ ಮಾಡಿದಂಥ ದೇಶ ಅದು ಜಪಾನ್. ಚೈನಾದ ಮೇಲೆ ಅಟ್ಯಾಕ್ ಮಾಡಿದಂಥ ದೇಶ, ಏನೂ ಇಲ್ಲದೆ ಅಮೇರಿಕಾನ್ ಒಳಗೆ ಜಗಿದಂಥ ದೇಶ. 41 ಐ ಸಪೋಸ್ ಏಪ್ರಿಲ್ದಲ್ಲಿ ಅವರು ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದರ್ವೈಸ್ ಅಮೇರಿಕನ್ಸ್ ಬರತ್ತಿದ್ದಿಲ್ಲ ಒಳಗಡೆ. ಸೊ ಅಂಥ ಒಂದು ದೇಶ ಡ್ರಾಸ್ಟಿಕಲಿ ಚೇಂಜ್ ಆಗಿ ಈಗ ಪೀಸ್ಫುಲ್ ದೇಶ ಅನ್ಸುತ್ತದ. ಟೆಕ್ನಾಲಜಿ ಒಳಗೆ ಭಯಂಕರ ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ. ಪ್ರೊಡಕ್ಷನ್ ಟೆಕ್ನಾಲಜಿ ಒಳಗೆ ಅಮೇರಿಕನ್ಸು ಟೆಕ್ನಾಲಜಿ ಬೆಳೆಸಿ ಥಿಯರೀಸ್ ಬೆಳೆಸಿದ್ರು, ಇಂಪ್ಲಿಮೆಂಟೇಷನ್ ಜಪನೀಸ್ ಮಾಡಿದ್ರು. ಇದ್ರೆ ಹೆರಾಲ್ಡ್ ಕೂನ್ಸ್ ಅಂತೇಳಿ ಒಬ್ಬ ಆಥರ್ ಇದ್ದಾನೆ. ವೆನ್ ಐ ವಾಸ್ ಟೀಚಿಂಗ್ ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್, ಹೆರಾಲ್ಡ್ ಕೂನ್ಸ್ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ವರ್ ಡೆವಲಪ್ಡ್ ಬೈ ಅಮೇರಿಕನ್ಸ್ ಬಟ್ ಫಸ್ಟ್ ಯೂಸ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಬೈ ಜಪನೀಸ್. ಸೊ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಡೆವಲಪ್ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನು ಉಪಯೋಗ ಇಲ್ಲ. ಅಲ್ಲಿಂದ ಹಿಡಿದು ಈಗ ಅವರು ಸದ್ಯಕ್ಕೆ ಬಲಿಷ್ಠ ರಾಷ್ಟ್ರ ಇದ್ದಾರೆ, ಸೆಲ್ಫ್ ಸಫಿಷಿಯೆಂಟ್ ಇದ್ದಾರೆ. ಇಷ್ಟು ಸಣ್ಣ ರಾಷ್ಟ್ರ ಇದ್ರೂ ಕೂಡ ಅವ್ರ GDP ಭಾಳ ಹೈ ಇದೆ, ಟೆಕ್ನಾಲಜಿಕಲಿ ಭಾಳ ಮುಂದುವರೆದಿದ್ದಾರೆ. ಎಲ್ಲದಕ್ಕೂ ಮೇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ವೆರಿ ಹೈ, 85, 90, 100 ತರಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಯಾಕೆಂದರೆ ಎಜುಕೇಷನ್. ಅವರು ಕಾನ್ಸಂಟ್ರೇಟ್ ಮಾಡಿದ್ದು ಪ್ರೈಮರಿ ಎಜುಕೇಷನ್. ಮೊದಲನೇ ಸ್ಟೆಪ್ಗೆ ಕರೆಕ್ಟ್ ಇಟ್ಬಿಟ್ಟು ಅಂದರೆ ಮುಂದೆಲ್ಲ ಸರಿ ಹೋಗುತ್ತೆ. ಈಗ ನಾವು ಕಲಿಯುವಾಗ ನಾನು ಕಲ್ತಿದ್ದು ಸೈನಿಕ್ ಪ್ರೈಮರಿ ಸ್ಕೂಲ್ ಬಿಜಾಪುರದಲ್ಲಿ. ಅಲ್ಲಿ ನಮ್ಮ ಫೌಂಡೇಶನ್ ಭಾಳ ಸ್ಟ್ರಾಂಗ್ ಇತ್ತು. ಅಂದ್ರೆ ಅಲ್ಲಿ ಹೆಂಗಿತ್ತು ಅಂದರೆ 5ನೇ ಒಳಗೆ ಅಲ್ಲಿ ಕಲ್ತಿದ್ದು ಉಳುಕಿ ಎಲ್ಲ ಪೀರಿಯಡ್ನಲ್ಲಿ ಇಂಗ್ಲೀಷ್ ಮಾತಾಡಬೇಕು, ಕನ್ನಡ ಪೀರಿಯಡ್ದಲ್ಲಿ ಕನ್ನಡನೇ ಮಾತಾಡಬೇಕು. ಕನ್ನಡ ಪೀರಿಯಡ್ದಲ್ಲಿ ಇಂಗ್ಲೀಷ್ ಮಾತಾಡಿದ್ರೆ ಬಡಿ ರೂಲರ್ ತೊಗೊಂಡು ಹಿಂಗೆ ಹೊಡಿತಿದ್ರು. ಉಳುಕಿ ಪೀರಿಯಡ್ನಲ್ಲಿ ಕನ್ನಡ ಮಾತಾಡಿ ರೂಲರ್ ತೊಗೊಂಡು ಹೊಡಿತಿದ್ರು. ಅದು ನಮಗೆ ರೂಢಿ ಮಾಡಿಬಿಟ್ರು. ಎಜುಕೇಷನ್ ಅವ್ರು ಹೆಂಗೆ ಮಾಡಿದ್ರು ಅಂದರೆ ಇದು ಹಿಂಗೆ ಇರಬೇಕು, ಕನ್ನಡ ಬರಬೇಕು ನಿಮಗೆ ಅಂದರೆ ಕನ್ನಡನೂ ಮಾತಾಡಬೇಕು, ಇಂಗ್ಲೀಷು ಮಾತಾಡಬೇಕು. ಆಮೇಲೆ ಮಾರಲ್ ಎಜುಕೇಷನ್ ಅದು ಭಾಳ ಮುಖ್ಯ. ಇನ್ಸ್ಟೆಡ್ ಆಫ್ ಇದನ್ನು ಬಿಸ್ನೆಸ್ ಮಾಡೋ ಬಂದು ಕೆಲವೊಬ್ಬರು, ಎಲ್ಲರೂ ಮಾಡಲ್ಲ, ಕೆಲವೊಬ್ಬರು ಒಂದು 2% ಜನರೇ ಅಟ್ಲೀಸ್ಟ್ ನಾವು ನಿಸ್ವಾರ್ಥವಾಗಿ ನಾವು ಎಜುಕೇಷನ್ ಕೊಡ್ಲಿಕ್ಕತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಏನಾಗುತ್ತಾ ಆ ಜನಸಂಖ್ಯೆ ಬೆಳೀತಾ ಹೋಗುತ್ತೆ. ಇನ್ನು ಅಜೀಂ ಪ್ರೇಮ್ಜಿ ಅವರಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರೀಸೆಂಟಾಗಿ ಏನೋ ಸ್ಕೂಲ್ಗಳಿಗೆಲ್ಲ ಫಂಡ್ ಮಾಡಿದ್ರು ಅಂತ ಕೇಳ್ಬಿಟ್ಟು ಸರ್. ಅಜೀಂ ಪ್ರೇಮ್ಜಿ ಅವ್ರು ಮಾಡ್ತಾರೆ, ಇನ್ಫೋಸಿಸ್ ಫೌಂಡೇಶನ್ ಮಾಡ್ತಾರೆ, ಟಾಟಾ ಮಾಡ್ತಾರೆ, IISc ಮಾಡಿದವರೇ ಟಾಟಾದವರು, ಅವ್ರು ಸಿಕ್ಕಾಪಟ್ಟೆ ಫಂಡಿಂಗ್ ಮಾಡ್ತಾರೆ. ಸೊ ಇವು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಏನು ಮಾಡ್ತಾರೆ, ಹಂಗೆ ನಾವು ಅವ್ರು ಅಷ್ಟೇ ಮಾಡಿದ್ರೆ ನಡೆಯಲ್ಲ. ಯಾಕಂದರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಎವ್ರಿ ಸಿಟಿಸನ್ ಅಟ್ಲೀಸ್ಟ್ 2 to 3% ಆಫ್ ಇಂಡಿಯನ್ ಸಿಟಿಸನ್ ಯಾರ ಬಳಿ ಕೆಪಾಸಿಟಿ ಇದೆ ಅವ್ರ ಬಳಿ ನಾನು ಸಮಾಜ ಸೇವೆ ಮಾಡಬೇಕು, ನಾನು ಎಜುಕೇಷನನ್ನು ಬಿಸ್ನೆಸ್ ಆಗಿ ಮಾಡಬಾರ್ದು. ಅದು ಬಂದುಬಿಟ್ರೆ ಮಾರಲ್ ಎಜುಕೇಷನ್ ಪ್ರೈಮರಿ ಎಜುಕೇಷನ್ದಲ್ಲೇ ನೀವೆಲ್ಲ ಕಲಿಸ್ತಾ ಹೋಗ್ಬಿಟ್ರೆ ಜಪಾನ್ ಯಾವ ರೀತಿ ಮುಂದಿದೆ ಅದೇ ರೀತಿ ನಮ್ಮ ದೇಶ ಕೂಡ ಮುಂದೆ ಬರ್ತದೆ. ಸೊ ಫೋಕಸ್ ಶುಡ್ ಬಿ ಮೋರ್ ಆನ್ ಎಜುಕೇಷನ್. ನೀವು ಹೇಳ್ದಂಗೆ ಕರೆಕ್ಟ್ ಸರ್. ಸೊ ಒಂದು ಹನಿ ಕುಡಿದ್ರೆ ಹಳ್ಳ ಅನ್ನಂಗೆ. ಸೊ ಒಬ್ಬೊಬ್ರು ಕೈ ಜೋಡಿಸಿದ್ರೆ ಎಲ್ಲವೂ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಒಂದು 2008ರಲ್ಲಿ ಬಿಟ್ಟು ಬಂದ್ರಲ್ಲ ಸರ್, 9ರಲ್ಲಿ ಬಿಟ್ಟು ಬಂದ್ರಿ. ಸೊ ಅದು ಬಿಟ್ಟು ಬರೋಕ್ಕೆ ಯಾವ ಥರ ಆಯಿತು ನಿಮಗೆ? ಹ್ಯಾಂಗೆ ಬಿಟ್ಟು ಬಂದ್ರಿ, ಯಾಕೆ ಬಿಟ್ಟು ಬಂದ್ರಿ ಸರ್? ಜಾಯಿನ್ ಆಗಿದ್ದು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮಾಡಿದ್ದು ನನ್ನ ಡ್ರೀಮ್ ಇತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲಸ ಮಾಡಬೇಕಂತ. ಬಟ್ ನಂದು ಲಾಸ್ಟ್ ಇಯರ್ ಮುಗಿಯೋದು ಏನಿತ್ತು ಲಾಸ್ಟ್ ಪೇಪರ್, ಅವಾಗೇ WTC ಅಟ್ಯಾಕ್ ಆಯಿತು. 2001 ಸೆಪ್ಟೆಂಬರ್ 11 ನಮ್ಮದು ಲಾಸ್ಟ್ ಪೇಪರ್ ಇತ್ತು. ಅವತ್ತಿನ ದಿನ ಎಕ್ಸಾಮ್ ಮುಗಿಸಿ ಹೊರಗಡೆ ಬಂದು ಟೀ ಕುಡಿಯೋಕೆ ಕೂತಾಗ TV ಒಳಗೆ 2 ಪ್ಲೇನ್ ಬಂದು ಕ್ರ್ಯಾಶ್ ಆಗ್ತಾವೆ ವರ್ಲ್ಡ್ ಟ್ರೇಡ್ ಸೆಂಟರ್. ಇದು ನೋಡಿದ್ರೆ ನಾವು ಯಾವುದೋ ಒಂದು ಹಾಲಿವುಡ್ ಮೂವಿ ನಡೆದಿದೆ ಅಂತ ನೋಡಿದ್ವಿ. ಲೇಟರ್ ಆನ್ ಗೆ ರಿಯಲೈಸ್ ದಟ್ ಇಲ್ಲ, ಅದು ಅಮೆರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಆದಂಥ ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತೇಳಿ ಗೊತ್ತಾಯಿತು. ಆವಾಗ ಇಮಿಡಿಯೇಟ್ಲಿ ನಮ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಇಮಿಡಿಯೇಟ್ ಇದರಿಂದ ಇಂಪ್ಯಾಕ್ಟ್ ಏನಾಗ್ತದೆ ಅಂತ. ಬಟ್ ವಿದಿನ್ ಅ ವೀಕ್ ವಿ ಗಾಟ್ ಟು ನೋ ದ್ಯಾಟ್ ಮಾರ್ಕೆಟ್ ಹ್ಯಾಸ್ ಕೊಲ್ಯಾಪ್ಸ್ಡ್.
ಯಾವ ರೀತಿ ಕೊಲ್ಯಾಪ್ಸ್ ಆಗಿದೆ ಅಂದರೆ ಟೆಲ್ಕೋ ಕಂಪ್ನಿ ಪುಣಾದಲ್ಲಿ ಯಾವುದು 3 ಶಿಫ್ಟ್ಸ್ನಲ್ಲಿ ರನ್ ಆಗ್ತಿತ್ತು ಅದು 3 ಶಿಫ್ಟ್ ಹೋಗಿ 1 ಶಿಫ್ಟಿಗೆ ಬಂದ್ಬಿಡ್ತು. ಇನ್ನು ಟೆಲ್ಕೋ ಮೇಲೆ ಡಿಪೆಂಡೆಂಟ್ ನೂರಾರು ಆನ್ಸಿಲರಿ ಯೂನಿಟ್ಸ್ ಅವೆಲ್ಲ ಬಂದೇ ಆಗಿಬಿಟ್ಟು. ಸೊ ಪುಣಾ, ಮುಂಬೈ, ಬ್ಯಾಂಗ್ಳೂರು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟು. ಕೆಲಸಕ್ಕೆ ಆಪ್ಷನ್ನೇ ಇರಲಿಲ್ಲ. ನಾನು ಪಾರ್ಟ್ ಟೈಮ್ ದುಡ್ಡು ಒಂದಿಷ್ಟು ದುಡ್ಡು ಕೊಳೆ ಮಾಡ್ಕೊಂಡು ಪುಣಾಕ್ಕೆ ಹೋಗ್ತಿದ್ದೆ, ಬ್ಯಾಂಗ್ಳೂರ್ ಹೋಗ್ತಿದ್ದೆ, ಹುಡುಕಾಡ್ತಿದ್ದೆ. ನಾನು ಪುಕ್ಕಟಾಗಿ ದುಡಿತೀನಿ ಅಂದ್ರೂ ಕೊಡ್ತಿರಲಿಲ್ಲ. ನಮ್ಮ ಮಷಿನ್ ಮೇಲೆ ಕೆಲಸ ಮಾಡ್ತೀನಿ ಅಂದ್ರೂ ಕೊಡ್ತಿರಲಿಲ್ಲ. ನನ್ನ ಕಮ್ಯುನಿಕೇಷನ್ ಭಾಳ ಒಳ್ಳೆದಿತ್ತು. ಇಂಗ್ಲೀಷ್ ವಾಸ್ ಗುಡ್, ಎವ್ರಿಥಿಂಗ್ ವಾಸ್ ಗುಡ್. ನಾನು ಲೇಟ್ ಮೇಲೆ ಮಾಡ್ತೀನಿ, ಜನರಲ್ ಪರ್ಪಸ್ ಮಷಿನ್ ಮೇಲೆ ಮಾಡ್ತೀನಿ. ಏನು ಕೊಡ್ತೀವಿ ಕೆಲಸ ಮಾಡ್ತೀನಿ, ಕೊಡ್ತಿರಲಿಲ್ಲ. ಸಾಕಾಗಿ ಕಡೆಗೆ ನಾನು ಹೋಟೆಲ್ದಲ್ಲಿ ವೇಟ್ರ್ ಆಗ್ತಿದ್ದೆ, ಒಳ್ಳೆ ಹೋಟೆಲ್ನಲ್ಲಿ. ಅಲ್ಲಿ ಕೂಡ ನೀನು ಇಂಜಿನಿಯರಿಂಗ್ ಮಾಡಿದ್ದೆ, ನಾಳೆ ಬಿಟ್ಟು ಹೋಗ್ತೀನಿ, ನೀವು ಯಾಕೆ ಕೊಡ್ಬೇಕಂತ ಅವರು. ಸೊ ಅಷ್ಟು ಫೈಟ್ ಮಾಡ್ತಾ ಇದ್ದಾಗ ಒಂದು ಅಪಾರ್ಚುನಿಟಿ ಸಿಕ್ತು ನನಗೆ. ಒಂದು ಲೀಡ್ ಸಿಕ್ತು. ಹಿಂಗೆ ಏರೋಸ್ಪೇಸ್ನಲ್ಲಿ ಇದು ಇದೆ, ರಿಕ್ವೈರ್ಮೆಂಟ್ ಇದೆ, ಯಂಗ್ ಇಂಜಿನಿಯರ್ಸಿಗೆ ಹುಡುಕಾಡ್ತಾ ಇದ್ದಾರೆ, ಅಪ್ಲೈ ಮಾಡಿ ನೋಡು. ಅಪ್ಲೈ ಮಾಡಿದಾಗ ನಂದು ಎಲ್ಲ ಪ್ರೊಸೆಸ್ ಇಂಟರ್ವ್ಯೂ, ಫಸ್ಟು ನಮಗೆ ಟೆಕ್ನಿಕಲ್ ಇಂಟರ್ವ್ಯೂ ಮಾಡಿದ್ರು, ಆಮೇಲೆ ರಿಟರ್ನ್ ಟೆಸ್ಟ್ ಮಾಡಿದ್ರು, 3 ರೌಂಡ್ಸ್ ಆಫ್ ರಿಟರ್ನ್ ಟೆಸ್ಟ್, ದೆನ್ HR ರೌಂಡು, ಮೆಡಿಕಲ್ ಟೆಸ್ಟು ಎಲ್ಲ ಮುಗಿಸಿ ಜಾಬ್ ಸಿಕ್ತು. ಬಟ್ ಅಲ್ಲಿ ಹೇಗೆ ಅಂದರೆ ಅದು ಒಂದು ಟೈಪ್ R&D ಕೆಲಸ. ಇದು ಪ್ರೂವನ್ ಟೆಕ್ನಾಲಜಿ ಇದ್ದಿದ್ದಿಲ್ಲ. ಅಂದರೆ ಹೇಗೆ ಪ್ರೂವನ್ ಟೆಕ್ನಾಲಜಿ ಅಂದರೆ ಈಗ ನೀವು ಮಾಡ್ತೀವಲ್ಲ, ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಯು ಕ್ಯಾನ್ ಕಾಲ್ ಇಟ್ ಆಸ್ ನಾಟ್ ಜಾಬ್ ಶಾಪ್ ಪ್ರೊಡಕ್ಷನ್ ಬಟ್ ಬ್ಯಾಚ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಕಾರ್ ಮ್ಯಾನುಫ್ಯಾಕ್ಚರಿಂಗ್. ಇದು ಜಾಬ್ ಶಾಪ್ ಪ್ರೊಡಕ್ಷನ್ ಅಂದರೆ ಇದು ಒಂದರಿಂದ ಎಲ್ಲ ಈಗ ಶಿಪ್ಪು, ಏರೋಪ್ಲೇನು ಈ ರೀತಿ ಇತ್ತು ನಮ್ಮ ಜಾಬ್ ಶಾಪ್. ಈಗ ಅದು ಪ್ರೊಸೆಸ್ ಸ್ಟೆಬಿಲೈಸ್ ಆಗಲಾರ್ದ ಕಾರಣಕ್ಕೆ ಇನ್ನೂ R&D ಸ್ಟೇಜ್ನಲ್ಲಿ ಇದ್ದದಕ್ಕೆ ಹಗಲ ರಾತ್ರಿ ಮಾಡಬೇಕಾಗುತ್ತೆ. ಪ್ರೆಷರ್ ಭಾಳ ಇರ್ತಿತ್ತು. ಮತ್ತು ಪ್ರೈವೇಟ್ ಕಂಪ್ನಿಯಲ್ಲಿ ಬರೀ ಇಂಜಿನ್ ಮಾಡೋದು ಒಂದೇ ಅಲ್ಲ, ರೆವೆನ್ಯೂ ಬೇಕು ಸರ್ವೈವ್ ಆಗಬೇಕು. ಆ ರೆವೆನ್ಯೂ ಬೇಕು ಅನ್ನೋ ಒಂದು ಪ್ರೆಷರ್ ಇರ್ತಿತ್ತು, ಪ್ಲಸ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಪ್ರೆಷರ್ ಇರ್ತಿತ್ತು. ಈ ರೀತಿ ನಮ್ಮ ವರ್ಕಿಂಗ್ ಅವರ್ಸು 12 ತಾಸಕ್ಕಿಂತ ಕಡಿಮೆ ಎಂದೂ ಇರಲಿಲ್ಲ. ಮಿನಿಮಮ್ 12 hours ಆಫ್ ವರ್ಕಿಂಗ್ ವಾಸ್ ಕಂಟಿನ್ಯೂಸ್ಲಿ ಇದೆ. 52 ಸಂಡೇದಲ್ಲಿ ನಾವು ಹಾರ್ಡ್ಲಿ ನಮಗೊಂದು 25-30 ಸಂಡೇ ಮಾತ್ರ ಸಿಗ್ತಿತ್ತು. ಹುಡುಗಿ ಸಂಡೇಸು ಅಲ್ಲೇ ಇರ್ತಿತ್ತು. ರಾತ್ರಿ 10 ಗಂಟೆಗೆ ಬಿಡ್ತೀವಿ, ಮತ್ತು ರಾತ್ರಿ 2 ಗಂಟೆಗೆ ಮತ್ತೆ ಒಳ್ಳೆ ಹೋಗ್ಬೇಕಾಗ್ತಿತ್ತು. ತಿಂಗಳಿಗೆ 1 ಸತ್ತಾರೆ 24 ತಾಸು ಡ್ಯೂಟಿ ಮಾಡಬೇಕಾಗ್ತಿತ್ತು, 1-2 ಸತ್ತ. 3-6 ತಿಂಗಳಿಗೆ 1 ಸತ್ತಾರೆ 48 ತಾಸು ಡ್ಯೂಟಿ ಮಾಡಬೇಕಾಗ್ತಿತ್ತು. ಸೊ ಇದು ಎಫೆಕ್ಟ್ ಆಗೋದೇ ಹೇಳ್ತೀವಿ. ಮೊದಲು ನನ್ನ ಸ್ಪೈನ್ ಪ್ರಾಬ್ಲಮ್ ಇತ್ತು, ಮೊದಲಿಂದ L5S1 ಪ್ರಾಬ್ಲಮ್ ಇತ್ತು, ಅದರಲ್ಲಿ ಜಾಸ್ತಿ ಆಗಿದೆ. ನಾನು 2 ಕಾಲು ಬಿಟ್ಟು 2-3 ಅಟ್ಯಾಕ್ ಆಗಿಬಿಟ್ಟು ನಾನು ಡಿಸೈಡ್ ಮಾಡಿದೆ, ಆಪ್ರೇಟ್ ಮಾಡಿದ್ರು ಸೊಲ್ಯೂಷನ್ ಗ್ಯಾರಂಟಿ ಇಲ್ಲ, ಏನೋ ಆಗ್ಬೋದು. 0.1% ಹೇಳಿ ಬರೋದು, 99.9% ಶೂರ್ ಆಗ್ತದೆ. ಅವಾಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರಿ ಇರಲಿಲ್ಲ. ಈಗೆಲ್ಲ ಟೆಕ್ನಾಲಜಿ ಆಯಿತು ಬಂದು, ಜಸ್ಟ್ ಎಲ್ಲಿ ಎಫೆಕ್ಟೆಡ್ ಇರೋದಲ್ಲಿ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ಸಾಲ್ವ್ ಮಾಡ್ತಾರೆ. ಅವಾಗೆಲ್ಲ ಟೆಕ್ನಾಲಜಿ. ಸೊ ವೈ ಟು ಟೇಕ್ ರಿಸ್ಕ್? ಮನೇಲಿ ಅರ್ನಿಂಗ್ ಮೆಂಬರ್ ಒಬ್ಬನೇ ಇರೋದ್ರಿಂದ ಇಲ್ಲಿ ಅಂದರೂ ಆ ರೀತಿ ಪರ್ಫಾರ್ಮ್ ಮಾಡ್ತಾ ನೀವು 15 ತಾಸು 18 ತಾಸು ದುಡಿಬೇಕು, ನಿಂತು ಮಾಡಬೇಕು. ಅದು ಮಾಡೋದ್ರಾಗ ಏನಾಗುತ್ತೆ, ಹೆಲ್ತ್ ಕಂಪ್ಲೀಟ್ ಕಂಪ್ರಮೈಸ್ ಆಗಿ ನಾಳೆ ಕಂಪ್ಲೀಟಾಗಿ ನಾನು ಪ್ಯಾರಲೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೀಂಗ್ ಒಬ್ಬನೇ ಇದ್ದೀನಿ, ಮನೆಯಲ್ಲಿ ದುಡಿಯೋ ಅಂತ ಹೇಳಿ ಐ ಡಿಸೈಡೆಡ್. ನನ್ನ ಪ್ಯಾಷನ್ನೇ ಇದ್ದೇ ಇತ್ತು, ಟೀಚಿಂಗಲ್ಲಿ ಪ್ಯಾಷನ್ ಇತ್ತು. ಸೊ ಅಲ್ಲಿ ಗೋ ಆ್ಯಂಡ್ ಟೀಚ್ ಅನ್ನೋದು ಒಂದು ನನಗೆ ಬೇರೆ ಭಾಳ ಇತ್ತು. ಸೊ ಅದಕ್ಕಲ್ಲಿ ಹೊಳಿ ಬಂದ್ಬಿಟ್ಟೆ ನಾನು. ಇವೊಂದು ಐ ವಾಸ್ ಅಟ್ ದ ಪೀಕ್ ಆಫ್ ಮೈ ಕರಿಯರ್, ಐ ಕೇಮ್ ಬ್ಯಾಕ್. ನಾನು ಬ್ಯಾಂಡ್ದಲ್ಲಿ ಪ್ರೊಫೆಷ್ನಲ್ ಬ್ಯಾಂಡ್ದಲ್ಲಿ ಇದ್ದೆ. ಪ್ರೊಫೆಷ್ನಲ್ ಟೆಕ್ನಿಕಲ್ ಬ್ಯಾಂಡಿಗೆ ಹೋಗೋ ಚಾನ್ಸಸ್ ಭಾಳ ಜಾಸ್ತಿ ಇದ್ವು, ಭಾಳ ಇದು ಆಗ್ತಾ ಇತ್ತು. ಬಟ್ ಐ ಥಾಟ್ ಆಫ್ ಕಮಿಂಗ್ ಬ್ಯಾಕ್. ಇವನ್ ನನಗೆ ಅಲ್ಲಿಂದ ಬರಬೇಕಾದ್ರೆ ನನಗೆ ಸೀಮೆನ್ಸ್ ಕೂಡ ಆಗಿತ್ತು, ವೈಟ್ ಸೀಮೆನ್ಸ್ ಕಂಪ್ನಿದಲ್ಲಿ ಕೂಡ ನಾನು ಪಾಸ್ ಇದಾಗಿದೆ, ಕ್ಲಿಯರ್ ಆಗಿತ್ತು. ಜರ್ಮನಿಗೆ ಹೋಗೋ ಆಪ್ಷನು ಇತ್ತು, ಬಟ್ ಐ ಚೋಸ್ ನಾಟ್ ಟು ಗೋ ಆ್ಯಂಡ್ ಕಮ್ ಬ್ಯಾಕ್ ಟು ಟೀಚಿಂಗ್. ಯಾಕಂದರೆ ಹೆಲ್ತ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಪ್ಯಾಷನ್ ಈಸ್ ಮೋರ್ ಟುವರ್ಡ್ಸ್ ಟೀಚಿಂಗ್. ಒನ್ ಆರ್ ದ ಅದರ್ ವೇ ನೀವು ಬ್ಯಾಕ್ ನೀವು ಎಲ್ಲಿ ನಿಮ್ಮ ಪ್ಯಾಷನ್ ಇದೆಯಾ ಅಲ್ಲಿ ಬಂದೇ ಬರ್ತಾರೆ. ಆಮೇಲೆ ನಿಮ್ಗೆ ಖುಷಿ ಭಾಳ ಆಗ್ತದೆ. ದುಡ್ಡು ಭಾಳ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ನಿಮ್ಗೆ ಎಷ್ಟಾದರೂ ಜರ್ಮನಿಗೆ ಹೋಗೋ ಆಪ್ಷನು ಇತ್ತು, ಬಟ್ ಐ ಚೋಸ್ ನಾಟ್ ಟು ಗೋ ಆ್ಯಂಡ್ ಕಮ್ ಬ್ಯಾಕ್ ಟು ಟೀಚಿಂಗ್. ಯಾಕಂದರೆ ಹೆಲ್ತ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಪ್ಯಾಷನ್ ಈಸ್ ಮೋರ್ ಟುವರ್ಡ್ಸ್ ಟೀಚಿಂಗ್. ಒನ್ ಆರ್ ದ ಅದರ್ ವೇ ನೀವು ಬ್ಯಾಕ್ ಟು ನೀವು ಎಲ್ಲಿ ನಿಮ್ಮ ಪ್ಯಾಷನ್ ಇದೆಯಾ ಅಲ್ಲಿ ಬಂದೇ ಬರ್ತಾರೆ. ಆಮೇಲೆ ನಿಮ್ಗೆ ಖುಷಿ ಭಾಳ ಆಗ್ತದೆ. ದುಡ್ಡು ಭಾಳ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ನಿಮ್ಗೆ ಎಷ್ಟಾದರೂ ಸಾಲಲ್ಲ. ಸುಧಾಮತ್ಯರು ಒಂದು ಕಡೆ ಹೇಳ್ತಾರಲ್ಲ, ಶರೀರ ಹೇಗಿದೆ, ನೀನು ಎಷ್ಟೇ ರಿಚ್ ಇದ್ರು ನಿಮ್ಮ ಹತ್ತು 6 ಫೂಟ್ ಬೈ 3 ಫೂಟ್ ಬೆಡ್ ಮೇಲೆ ಮಲ್ಕೋಬೇಕು. ನೀ ಎಷ್ಟೇ ರಿಚ್ ಇದ್ರು 2 ರೊಟ್ಟಿ ಇಷ್ಟ ನಾನೇ ತಿನ್ನಬೇಕು, ಬೇರೆ ಹೆಚ್ಚಿಗೆ ತಿನ್ಲಿಕ್ಕೆ ಆಗಲ್ಲ ನಿನಗೆ. ಸೊ ಮನುಷ್ಯಗೆ ಎಷ್ಟಿದ್ರೂ ಸಾಲಲ್ಲ, ಯಾವುದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ
ಆ ಕೆಲಸ ಮಾಡಿದರೆ ನೀನು ಖುಷಿ ಆಗುತ್ತೆ, ನೀನು ಹೆಲ್ದಿ ಇರ್ತೀಯ ಅಂತೇಳಿ ನಮ್ಮದು ಅದೇ ಬಿಲೀಫ್. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ದಲ್ಲಿ ದುಡ್ಡು ಬರೋಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಜುಕೇಷನ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಂದರೆ ನೀನು ಪಾಠ ಮಾಡುವಾಗ 50-60 ಜನ ನಿನ್ನ ಮಾತು ಕೇಳ್ತಿರ್ತಾರಲ್ಲ, ಅದರಂಥ ದೊಡ್ಡ ಫೋರಮಿ ಜಗತ್ತಿನಲ್ಲೇ ಯಾವುದೂ ಇಲ್ಲ. ನೀನು ಅವ್ನಿಗೆ ಏನು ಬೇಕಾದ್ರೂ ಪಾಸಿಟಿವ್ ಕಲಿಸ್ಬೋದು, ನೆಗೆಟಿವ್ನು ಕಲಿಸ್ಬೋದು. ಸೊ ಎಷ್ಟು ಸಾಧ್ಯ ಆಗ್ತದಷ್ಟು ಪಾಸಿಟಿವ್ ನಾವು ಆ ಮಕ್ಕಳಿಗೆ ಗ್ರೇಟ್ ಕಾಂಟ್ರಿಬ್ಯೂಟರ್ ಟು ದ ಕಂಟ್ರಿ ಅಂತೇಳಿ ಬಂದರೆ ಫೈನಲ್ ಇಯರ್ದಲ್ಲಿ ಡಿಬೇಟ್ ಮಾಡ್ತಾ ಇತ್ತು. ಟೀಚರ್, ಸೋಲ್ಜರ್, ಡಾಕ್ಟರ್, ಇಂಜಿನಿಯರ್ ಅಂತ ಮಾತಾಡೋದು. ಐ ಟಾಕ್ ದಟ್ ಅ ಟೀಚರ್ ಬಿಕಾಸ್ ಡಾಕ್ಟರು ಪೇಷಂಟ್ಸಿಗೆ ನೋಡ್ತಾರೆ, ಇಂಜಿನಿಯರು ಹೊಸ ಟೆಕ್ನಾಲಜಿ ಕಂಡುಹಿಡಿದು ಲೈಫ್ ಈಸಿ ಮಾಡ್ತಾರೆ, ಸೋಲ್ಜರ್ ನಮ್ಮ ದೇಶನ ರಕ್ಷಿಸ್ತಾರೆ. ಇವರೆಲ್ಲರಿಗೆ ಕಲಿಸೋರು ಟೀಚರ್. ಅವರು ಯಾವ ರೀತಿ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅದರ ಮೇಲೆ ಮುಂದೆ ಹೋಗುತ್ತೆ, ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ ಅದರ ಮೇಲೆ ಅವರು ಮುಂದೆ ಹೋಗ್ತಾರೆ. ಸೊ ಟೀಚರ್ಸ್ ಜಾಬ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ಲೆಸ್ ಆಗಿ ನಾವು ಟೀಚಿಂಗಲ್ಲಿ ನಾವು ದುಡಿತಾ ಹೋದರೆ ದೇಶನ ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಅದು ಆಗಸ್ಟ್ 15, 2013 ಎಲ್ಲೋ ನನಗೆ ಫೀಲ್ ಆಗ್ತಾಯಿತ್ತು, ನೀವು ಏನು ಸರ್ವಿಸ್ ಕೊಡ್ಬೇಕಂತ ಮಾಡಿರಿ. ನಾನು ಎಲ್ಲೋ ಒಂದು ಸಂಸ್ಥೆ ಎಲ್ಲೋ ಒಂದು ಕಡೆ ಇದ್ದು ಕೆಲಸ ಮಾಡಿ ನಾನು ಆ ಕಂಪ್ಲೀಟ್ ಸರ್ವಿಸ್ ಕೊಡೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಮಾಡ್ಬೋದು, ಮಾಡೋಕ್ಕೆ ಬರಲ್ಲ ಅಂತ ನಾನು ಹೇಳ್ತೀನಿ, ಸ್ವಲ್ಪ ಕಷ್ಟ. ಯಾಕಂದರೆ ಈಗ ಏನಾಗುತ್ತೆ, ಕೆಲವೊಂದು ಲಿಮಿಟೇಷನ್ ಇರ್ತದೆ. ಮ್ಯಾನೇಜ್ಮೆಂಟದ್ದು ಇದಿದೆ ಪಾಲಿಸಿ ಇರ್ತದೆ, ನಮ್ಮದು ಬೇರೆ ಇರ್ತದೆ. ಅಲ್ಲಿ ಕಂಪ್ಲೀಟಾಗಿ ನಾವು ಏನು ಮಾಡ್ಬೇಕಂತ ಮಾಡಿರೋ ಸೊಸೈಟಿ ಆಗಲ್ಲ. ಸೊ ನನ್ನ ತಲೆಯಲ್ಲಿ ಏನು ಬರ್ತದೆ, ನಾವೇ ಒಂದು ಶಿಕ್ಷಣ ಸಂಸ್ಥೆ ಮಾಡಿದರೆ ನಾವು ಏನು ಬೇಕೋ ಅದನ್ನು ನಾವು ಮಾಡ್ಬೋದು. ಸೊಸೈಟಿಗೆ ನಾವು ಏನು ಹೆಲ್ಪ್ ಮಾಡ್ಬೇಕಂತ ಏನು ಉದ್ದೇಶ ಇದೆ ಅದನ್ನು ನಾವು ಮಾಡ್ಬೋದು ಅಂತ ಒಂದು ವಿಚಾರ ಬಂದಾಗ ನನ್ನ ಕ್ಲೋಸ್ ಇರುವಂಥ ನನ್ನ ಕಲೀಗ್ಸು 3-4 ಜನ ಎಲ್ಲರೂ ಕೂತ್ಕೊಂಡು ಮಾಡೋನೇನು ಅಂತೇಳಿ ಒಂದು ಐಡಿಯಾ ತೊಗೊಂಡಾಗ ಎಲ್ಲರೂ ರೆಡಿಲಿ ಅಗ್ರಿ ಆಗ್ಬಿಟ್ಟು ಒಬ್ಬರ ಮೇಲೆ ಒಬ್ಬರಿಗೆ ಟ್ರಸ್ಟ್ ಜಾಸ್ತಿ ಮಾಡ್ತಾರೆ ಸರ್. ಅವರು ಮಾಡ್ತಾರೆ, ನನಗೆ ಅವ್ರ ಮೇಲೆ ಟ್ರಸ್ಟ್ ಜಾಸ್ತಿ, ಅವ್ರಿಗೆ ನನ್ನ ಮೇಲೆ ಟ್ರಸ್ಟ್ ಜಾಸ್ತಿ. ಈಗ ನಾನು ಶಾಂತಿವೀರಯ್ಯ ಮಾಡಿ, ಮಂಜುನಾಥ್ ಕಿಡಿಗೆ ಅಂತೇಳಿ, ಹರೀಶ್ ಕುಲಕರ್ಣಿ ಅಂತೇಳಿ, ಅಪ್ಪ ಸಾಬುಗರ್ ಅಂತೇಳಿ, ನಾವು 4 ಜನ ಇಲ್ಲೇ ವರ್ಕ್ ಮಾಡ್ತಾಯಿದ್ವಿ ಡೈರೆಕ್ಟರ್ಸ್. ಅದಲ್ಲದೆ 2 ಜನ ಸ್ಲೀಪಿಂಗ್ ಹೊರಗಡೆ ಇದ್ದಾರೆ, ಸುವರ್ಣ ಯಾದವಾಡ್ ಅಂತೇಳಿ, ಆಮೇಲೆ ಸಂತೋಷ್ ಗೋಣಸ್ಗೆ ಅಂತೇಳಿ. ಸೊ ನಾವು 4 ಜನ ಕುತ್ಕೊಂಡು ಡಿಸೈಡ್ ಮಾಡಿದ್ವಿ, ಎಸ್ ವಿ ವಿಲ್ ಡೂ ಇಟ್ ಅಂತೇಳಿ. ಏನು ಬರ್ಬೋದಪ್ಪ ಖರ್ಚು ಇನಿಷಿಯಲಿ, ಅದು ಒಂದು ವೇಗವೇದಾಗ ಅನುಭವ ಇಲ್ಲ ಆ ಫೀಲ್ಡಲ್ಲಿ, ಬಟ್ ಸ್ಟಿಲ್ ಒಂದು ವೇಗದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಅಂದಾಜು ನಮ್ಗೆ ಅನಿಸ್ತು ಇಷ್ಟಿಷ್ಟು ರಿಕ್ವೈರ್ಮೆಂಟ್ ಆಗೋದು, ಅರೌಂಡ್ 25-30 ಲ್ಯಾಕ್ಸ್ ಖರ್ಚು ಬರ್ಬೋದು. ಅದೂ ಇಮಿಡಿಯೇಟ್ ಬರಲ್ಲ, ಸ್ಲೋ ಆಗಿ ಬರ್ತದೆ ಅಂತ ಒಂದು ಇದು ಪ್ಲ್ಯಾನ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್. ಫಸ್ಟ್ ನಮಗೆ ಒಂದು ಪ್ರಿಮೈಸಸ್ ಬೇಕು, ಆಮೇಲೆ ಪರ್ಮಿಷನ್ ಬೇಕು, ಆಮೇಲೆ ಪ್ರಿಮೈಸಸ್ಸು ಪರ್ಮಿಷನು, ಆಮೇಲೆ ಅಟ್ಲೀಸ್ಟ್ 2 ವರ್ಷ ನಾನು ನಡೆಸ್ತೀನಿ ಅನ್ನೋದು ಫೈನಾನ್ಷಿಯಲ್ ಪ್ಲ್ಯಾನ್ ಬೇಕು. ಅಡ್ಮಿಷನ್ಸು ನನಗೆ ಆಗ್ತಾವೋ ಇಲ್ಲೋ ಅದು ನೋಡಬೇಕು. ಯಾಕಂದ್ರೆ ನಾನು ಏನೋ ಮಾಡಿ ಸ್ಟಾರ್ಟ್ ಮಾಡ್ತೀನಿ, ಫೇಲ್ ಆಗ್ಬೋದು, ಆಗಂಗಿಲ್ಲ ಅಂತಿಲ್ಲ, ಫೇಲ್ಯೂರ್ ಆಗ್ತಾವೆ. ಬಟ್ ಅಟ್ಲೀಸ್ಟ್ ನಮ್ಮ ಪ್ಲ್ಯಾನ್ ಹೇಗಿರ್ಬೇಕಂದ್ರೆ ಫೇಲ್ಯೂರ್ ಚಾನ್ಸಸ್ ಶುಡ್ ಬಿ ಆ್ಯಸ್ ಲೆಸ್ ಆಸ್ ಪಾಸಿಬಲ್, ದ ಪ್ರೊಡ್ ಸಕ್ಸಸ್ ಶುಡ್ ಬಿ ಮೋರ್ ಅಂತ. ಆ ರೀತಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಾವು. 2014ನಲ್ಲಿ ಫಸ್ಟ್ ಬ್ಯಾಚ್ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ಜನರಲ್ ಎಲೆಕ್ಷನ್ಸ್ ಇರೋದ್ರಿಂದ, ನೀತಿ ಸಂಹಿತೆ ಇರೋದ್ರಿಂದ ಪರ್ಮಿಷನ್ ಕೊಡಲಿಲ್ಲ ಜಲ್ದಿ. ಜೂನ್ 3ನೇ ತಾರೀಕಿಗೆ ನಮ್ಮ ಕೈಯಲ್ಲಿ ಆರ್ಡರ್ ಬಂತು. ಮೇ 8ನೇ ತಾರೀಕಿಗೆ PUC ರಿಸಲ್ಟ್ ಆಗಿತ್ತು. ಅಡ್ಮಿಷನ್ಸ್ ಎಲ್ಲ ಕಡೆ ಹೋಗ್ಬಿಟ್ಟಿದ್ರು. ಬಟ್ ನಾವು 4 ಜನ ಟೀಚರ್ ಇರೋದ್ರಿಂದ ನಮ್ಮ ಕೈಯಾಗಿ ಕಲ್ತಂಥ ವಿದ್ಯಾರ್ಥಿಗಳು, ನಾನು 2001ರಿಂದ 4 ಟೀಚ್ ಮಾಡಿದ್ದೀನಿ, ಮುಂದೆ 2009ರಿಂದ 13 ಟೀಚ್ ಮಾಡಿದ್ದೀನಿ. ಅವರು ಕೂಡ ಅದೇ ರೀತಿ 2009ರಿಂದ 13 ಟೀಚ್ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಸರ್ ಇದ್ದಾರೆ, ಇವರು ಚಲೋ ಹೇಳ್ತಾರೆ ಅಂತ ಗೊತ್ತಿದ್ದು ಇಲ್ಲಿ ಅವ್ರು ಏನು ಮಾಡ್ತಾರೆ ಮಾಡಿ, ಈ ಬಿಲ್ಡಿಂಗ್ನಲ್ಲಿ ಬರೀ ಪಿಲ್ಲರ್ ಇತ್ತು, ಪಿಲ್ಲರ್ ಸ್ಲ್ಯಾಬ್ ಮಾತ್ರ ಇತ್ತು, ಗೋಡೆಗಳು ಇರಲಿಲ್ಲ. ಅವಾಗೇ ಬಂದು ಹೆಸರು ಹಚ್ಚಿ ಹೋದಂಥ ವಿದ್ಯಾರ್ಥಿಗಳು ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಲೇ ಇದ್ದಾರೆ. ಅವ್ರು ನಮ್ಮ ಮೇಲೆ ವಿಶ್ವಾಸ ಮಾಡಿ, ನಮ್ಮ ತಂಗಿನ ನಮ್ಮ ತಮ್ಮನ ನಿಮ್ಮ ಕಡೆನೇ ಹಚ್ತೀವಿ ಸರ್. ಆ ರೀತಿ ಮಾಡಿ ದರ್ ವರ್ 29 ಅಡ್ಮಿಷನ್ಸ್ ಇನ್ಕ್ಲೂಡಿಂಗ್ BC ಆ್ಯಂಡ್ BCom ಬೋತ್. ಅಲ್ಲಿಂದ ಶುರು ಮಾಡಿ, ಬಟ್ ರೆಗ್ಯುಲರ್ ಅರೌಂಡ್ 14 and 15 ಹಳ್ಳಿಯಿಂದ ಬಂದು ಹಚ್ಚಿದ್ರು ನಮಗೆ. ಆ 14-15ನಲ್ಲಿ ವಿ ಕುಡ್ ಪ್ಲೇಸ್ 7 people, 7 ಜನಕ್ಕೆ ಪ್ಲೇಸ್ ಮಾಡುವಂಥ ನಮಗೆ ಅಪಾರ್ಚುನಿಟಿ ಸಿಗುತ್ತೆ. ಯಾಕಂದ್ರೆ ಬಡದಾಡ್ತಿದ್ವಿ ಟೀಚರ್ಸ್ ನಾವು ಹೆಚ್ಚಿದ್ವಿ, ಸ್ಟೂಡೆಂಟ್ಸ್ ಕಡಿಮೆ ಇದ್ವಿ ಕ್ಲಾಸ್ನಲ್ಲಿ. ದೊಡ್ಡ ಕ್ಲಾಸ್ನಲ್ಲಿ ನಾವೇ ಹೆಚ್ಚು ಟೀಚರ್ಸ್ ಸ್ಟೂಡೆಂಟ್ಸ್ ಕಡಿಮೆ. ಅಲ್ಲಿಂದ ಯಾವುದೇ ಪರಿಸ್ಥಿತಿ ಬಂದರೂ ನಾವು ಕುಗ್ಲಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಭಾಳ ಬಂದಿದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ 20ನೇ ತಾರೀಕಾಗ ಪಗಾರ ಹೆಂಗಂತ ವಿಚಾರ ಮಾಡ್ತೀವಿ, ಎಲ್ಲಿಂದ ತರಲಿ ಫಂಡ್ಸ್ ಹೆಂಗೆ ಮಾಡಿ ಅಲ್ಲಿ. ಯಾಕಂದರೆ ವಿ ಡಿಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಬ್ಯಾಕ್ಅಪ್, ನಾಟ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಬರಲಿಲ್ಲ, ಭಾಳ ಆಸ್ತಿವಂತಿಲ್ಲ, ಏನೂ ಇಲ್ಲ, ಎಲ್ಲ ದುಡ್ಕೊಳ್ತೀವಿ ನಾವು. ಬಟ್ ಒಂದು ಕನಸು ಕಂಡ್ವಿ, ವೈ ಕಾಂಟ್ ಅ ನಾರ್ಮಲ್ ಪರ್ಸನ್ ಸ್ಟಾರ್ಟ್ ಅನ್ ಆರ್ಗನೈಸೇಷನ್, ವೈ ಓನ್ಲಿ ಬಿಗ್ ಪೀಪಲ್ ಕ್ಯಾನ್ ಸ್ಟಾರ್ಟ್. ಯೂಶ್ವಲಿ ಸಂಸ್ಥೆಗಳು ಶುರು ಮಾಡೋಕ್ಕಂತ ದೊಡ್ಡ ಬಂದರೆ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಮಾಡಿದರೆ ಸಂಜೆ
ನಾವು ಮಾಡೋಣ, ಯಾಕೆ ಸಾಕಿಲ್ಲ ಅಂತೇಳಿ ಒಂದು ಕನಸು ಕಂಡು ಮಾಡ್ತಾ ಬಂದಾಗ ಏನು ನಾವು ಸೆಲ್ಫ್ಲೆಸ್ ಆಗಿ ಏನು ಒಂದು ವರ್ಷ ನಾವು ರಿಸಲ್ಟ್ ಕೊಟ್ಟು ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ದ ಅಡ್ಮಿಷನ್ಸ್ ಫಾರ್ 3-fold 3 ಪಟ್ಟು ಹೆಚ್ಚಾಗಿ ಮತ್ತೆ ಅದೇ ರೀತಿ ಬಡ್ದಾಗ್ತಾ ಹೋದ್ವಿ, ಹೆಚ್ಚಾಗ್ತಾ ಈಗ ಕಂಡೀಷನ್ ಹೆಂಗಿದೆ ಕಂಪ್ಲೀಟ್ ಫುಲ್ ಆಗಿಬಿಡ್ತದೆ. ಮೋರ್ ದೆನ್ 620 ಸ್ಟೂಡೆಂಟ್ಸ್ ಆಗಿದೆ, ನಾವೇ ಸ್ಟಾಪ್ ಮಾಡ್ತೀವಿ. ಈ ಸಲ ಅಂತೂ BCAದಲ್ಲಿ ಅರೌಂಡ್ 300 ಸ್ಟೂಡೆಂಟ್ಸ್ಗೆ ರಿಜೆಕ್ಟ್ ಮಾಡಿದೆವು. ಇದು ಅಡ್ಮಿಷನ್ ಅವ್ರಿಗೆ ಕೊಟ್ಟಿಲ್ಲ, ಯಾಕಂದರೆ ಏನು ಬೇಸಿಕ್ ಬೇಕು ಆ ಸ್ಕಿಲ್ಸ್ ಅವ್ರ ಹತ್ರ ಇಲ್ಲ, ಬರೆಯೋದು ಓದೋದು ಸ್ಕಿಲ್ಸ್ ಬೇಕು, ಅದು ಇಲ್ಲ ಅನ್ನೋದಕ್ಕೆ ಅವ್ರಿಗೆ ಸೀಟ್ ಕೊಟ್ಟಿಲ್ಲ. ನಾವು ಓದೋರಿಗೆ ಮಾತ್ರ ಕೊಡಬೇಕು ಸೀಟ್, ಉಳಿಕೆಯವ್ರಿಗೆ ಬೇಡ. ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಮಿನಿಮಮ್ ಆ ಕ್ರೈಟೀರಿಯಾ. ಸೊ ಆ ರೀತಿ ಮಾಡ್ಬೇಕಂತ ನಾವು ಅದನ್ನು ನಮ್ಮ ಪ್ರಿನ್ಸಿಪಲ್ ಕೆಲವೊಂದು ಯಾವ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತೀವಿ ಅಂದರೆ ಅನ್ನೆಸೆಸರಿ ದುಡ್ಡು ತೊಗೊಳ್ಳಲ್ಲ. ನಿಂದು ಎಷ್ಟು ಖರ್ಚಿದೆ ಅಷ್ಟೇ ಫೀಸ್. ಡಿಮಾಂಡ್ ಜಾಸ್ತಿ ಇದೆ ಕಂಪ್ಯೂಟರ್ ಸೈನ್ಸ್ಗೆ ಅಂತೇಳಿ ಹುಡುಗಿ ಹತ್ರ ಫೀಸ್ ಮಾಡಲ್ಲ. ನಿಮ್ಗೆ ಎಷ್ಟು ಖರ್ಚಿದೆ ಅಷ್ಟೇ ಹೆಚ್ಚು ಮಾಡಿ. ಡೊನೇಷನ್ ತೊಗೊಂಡಿಲ್ಲ. ಒನ್ ಕೆನ್ ಪಾಯಿಂಟ್ 11ನೇ ವರ್ಷ ಇದು, ನಾಟ್ ಇವನ್ 5 ಪೈಸೆ ಆಫ್ ಡೊನೇಷನ್ ಬೇಡ. ಅದಿಲ್ಲದೆ ಕಷ್ಟ ಗೊತ್ತು, ಯಾಕಂದರೆ ಪ್ರೈವೇಟ್ ಇದೆ, ಯಾರೂ ಫಂಡಿಂಗ್ ಮಾಡಲ್ಲ. ಬೆಳಿಬೇಕಂದ್ರೆ ನಿನಗೆ ಡೆವಲಪ್ಮೆಂಟ್ ಬೇಕು, ಬಿಲ್ಡಿಂಗ್ ಬೇಕು ಅಂದರೆ ಅಷ್ಟು ಕಷ್ಟ. ಮೊದಲಿನಂಗೆ ಈಗ ಲ್ಯಾಂಡ್ ಕೊಡೋರಿಲ್ಲ, ದಾನ ಮಾಡೋರಿಲ್ಲ, ಕಷ್ಟ ಇದೆ. ಬಟ್ ಎಸ್, ನೀನು ನಿಯತ್ತಾಗಿ ದುಡಿತಾ ಇದ್ದರೆ ಕಷ್ಟಗಳು ಬರುವೆ. ಆದರೆ ಎಲ್ಲೋ ಒಂದು ಕಡೆ ದೇವರ 11 ವರ್ಷ ಕಾಪಾಡಿದ್ದಾನೆ, ಒಳ್ಳೆಯ ಹೆಸರು ಕೊಟ್ಟಿದ್ದಾನೆ, ಹಿರಿಯರ ಆಶೀರ್ವಾದ, ಒಳ್ಳೆಯ ಹೆಸರಿದೆ ಕಾಲೇಜಿಗೆ. ಅದೇ ರೀತಿ ಒಳ್ಳೆಯ ಶ್ರಮದಿಂದ ದುಡಿಯುವಂಥ ಟೀಚರ್ಸ್ ಇದ್ದಾರೆ. ವೇದಾಂತದ ದೊಡ್ಡ ಸ್ಟ್ರೆಂತ್ ಅಂದರೆ ಅವ್ರ ಟೀಚರ್ಸ್. ವೇದಾಂತ್ ಇಲ್ಲಿವರೆಗೆ ಬರಬೇಕಂದ್ರೆ ಅಲ್ಲಿ ದುಡಿಯುವಂಥ ಏನು ಸ್ಟಾಫ್ ಇದ್ದಾರೆ ಸೆಲ್ಫ್ಲೆಸ್ ಆಗಿ ದುಡಿತಾ ಇದ್ದಾರೆ. ಅವರಲ್ಲಿ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ, ಅವ್ರ ಮೇಲೆ ನಮಗೆ ನಂಬಿಕೆ. ಆ ಮ್ಯಾನೇಜ್ಮೆಂಟ್ ಟೀಚರ್ಸ್ದೇನು ಕಾಂಬಿನೇಷನ್ ಇದೆಯಲ್ಲ, ನಾನು ಎಷ್ಟೋ ಆರ್ಗನೈಸೇಷನ್ದಲ್ಲಿ ಕೆಲಸ ಮಾಡಿದ್ದೀನಿ. ಈ ಕಾಂಬಿನೇಷನ್ ಸಿಗೋದು, ಈ ಕ್ಲೋಸ್ನೆಸ್ ಸಿಗೋದು ಹೈಲಿ ಇಂಪಾಸಿಬಲ್. ಆ ಟ್ರಸ್ಟ್ ಇದೆ, ನಮ್ಮ ಮತ್ತು ಟೀಚರ್ಸ್ ನಡುವೆ ಟ್ರಸ್ಟ್ ಇದೆ. ಆ ನಂಬಿಕೆ ಇರೋದ್ರಿಂದ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಟ್ರಸ್ಟ್ ಬೀಳುತ್ತೆ. ಆಮೇಲೆ ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಏನೇ ಮಾಡಿದರೂ ಅನ್ಯಾಯ ಮಾತ್ರ ಆಗಲ್ಲ. ನಮ್ಮ ಲೈಫಿಗೆ ಕೆಟ್ಟದ್ದು ಮಾತ್ರ ಆಗಲ್ಲ, ಒಳ್ಳೆಯದೇ ಜಾಸ್ತಿ ಆಗುತ್ತೆ, ಬಟ್ ಕೆಟ್ಟದೇನೂ ಆಗಲ್ಲ. ಸೊ ಆ ಭರವಸೆ ಮೇಲೆ ಮೂವ್ ಆಗ್ತಾ ಇದ್ದೀವಿ. ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದೀರಾ. ಸೊ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಿದ್ದೀರಾ. ಒಂದು ನಿಮಗೆ ಆದಷ್ಟು ಒಂದು ಪಾಸಿಟಿವ್ ವೇಯಲ್ಲಿ ನಿಮ್ಮ ಒಂದು ಶಿಕ್ಷಣದ ಒಂದು ಸಂಸ್ಥೆನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಅದು ಒಂದು ಪಾರ್ಟ್. ಆದರೆ ಸರ್ ಇವಾಗ ಸದ್ಯದ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ಒಂದು ಎಜುಕೇಷನ್ ತುಂಬ ಸರಿ ಇಲ್ಲ ಅಂತ ಒಂದು ಕೇಳಿಬರುತ್ತೆ. ಯಾಕಂದರೆ ನಾವು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅಥವಾ ಇವಾಗೇ ಸ್ಟಡಿ ಮಾಡ್ತಿರ್ಬೇಕಾದ್ರೆ ನಾವು ತುಂಬ ಹಿಂದೆ ಇದ್ದೀವಿ. ಸೊ ಪ್ರೆಸೆಂಟ್ ಸಿಚುವೇಶನ್ಗೆ, ಪ್ರೆಸೆಂಟ್ ಟೆಕ್ನಾಲಜಿಗೆ ಇರುವಂತಹ ಒಂದು ಸಿಲೆಬಸ್ ನಮಗಿಲ್ಲ ಅಂತ ಹೇಳ್ತಾರೆ. ಸೊ ಅದು ಯಾವ ಥರ? ಸಿಲೆಬಸ್ ಏನು ಆ ರೀತಿ ಭಾಳ ದೊಡ್ಡ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಈಗೇನು ಸಿಲೆಬಸ್ ಡಿಸೈನ್ ಆಗ್ಲಿಕ್ಕತ್ತಿದ್ದಾವೆ, ಇಂಡಸ್ಟ್ರಿಯಲ್ ಇಂಟ್ರಾಕ್ಷನ್ಸ್ ಮಾಡ್ತಾನೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಡೇಟಾ ಸೈನ್ಸ್ ಆಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಅಥವಾ ನೀವು ಸೈಬರ್ ಸೆಕ್ಯೂರಿಟಿ ಆಗಲಿ, ಏನು ಭಾಳ ಜಾಸ್ತಿ ಇಲ್ಲಿ ಇನೋವೇಷನ್ಸ್ ಆಗ್ತಾ ಇದ್ದಾವೆ. ಅವೆಲ್ಲ ಕೂಡ ಅದಾವೆ, ಆಲ್ರೆಡಿ ಸಬ್ಜೆಕ್ಟ್ಸ್ ಇದಾವೆ, ಹೊಸ ಸಬ್ಜೆಕ್ಟ್ಸ್ನು. ಈಗ ಮೆಕ್ಯಾಟ್ರಾನಿಕ್ಸು ನಾನಿದ್ದಾಗೆ ನಾನು ಐ ಥಿಂಕ್ ಫೈನಲ್ ಇಯರ್ ಬಂದಲ್ಲೇ ಮೆಕ್ಯಾಟ್ರಾನಿಕ್ಸ್ ಸ್ಟಾರ್ಟ್ ಆಗಿತ್ತು. ಇಟ್ಸ್ ಅ ಕಾಂಬಿನೇಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್. ಯಾಕಂದರೆ ರೋಬೋಟಿಕ್ಸ್ ಅವಾಗ ಸ್ಟಾರ್ಟ್ ಆಗಿತ್ತು, ಹೊರಗಡೆ ಜಾಸ್ತಿ ಇತ್ತು, ನಮ್ಮ ದೇಶದಲ್ಲಿ ಕಡಿಮೆ ಇತ್ತು. ಬಟ್ ಸ್ಟಿಲ್ ವಿ ಹ್ಯಾಡ್ ದಟ್ ಸಬ್ಜೆಕ್ಟ್ ಇನ್ 2009. ಸೊ ಟೆಕ್ನಾಲಜಿನ ಒಳಗಡೆ ತೊಗೊಳೋದು ಅದು ದೊಡ್ಡ ಸಮಸ್ಯೆ ಇಲ್ಲ. ಈಗ ನಮಗೆ ದೊಡ್ಡ ಸಮಸ್ಯೆ ಇದ್ದದ್ದು ಓದಂಗಿಲ್ಲ. ನಾನು ಸಬ್ಜೆಕ್ಟ್ ಎಲ್ಲ ಹೊಸ ಸಬ್ಜೆಕ್ಟ್ಸ್ ತೊಗೊಳಿಕತ್ತೀನಿ. ಇಂಡಸ್ಟ್ರಿಗಳ ಇಂಟ್ರಾಕ್ಷನ್ಸ್ ಭಾಳ ಜಾಸ್ತಿ ಆಗಿದೆ. ಈಗ ಭಾಳ ಈಸಿ ಕೂಡ ಇದೆ. ಯಾಕಂದರೆ ಮೊದಲು ಇಂಡಸ್ಟ್ರಿಗಳ ಇಂಟ್ರಾಕ್ಷನ್ಸ್ ಭಾಳ ಟಫ್ ಆಗ್ತಿತ್ತು. ಅವರೇ ಬಂದು ನಮ್ಗೆ ಹೇಳಬೇಕು, ಅಂದಾಗೆ ನಾವು ಇಂಡಸ್ಟ್ರಿ ಅಂದ್ರೆ ಅಥವಾ ನಾನು ಅಲ್ಲಿ ಹೋಗಿ ನೋಡಬೇಕು ಅಂದರೆ ಇಂಡಸ್ಟ್ರಿ. ನಾವು ಫೈನಲ್ ಇಯರ್ ಇದ್ದಾಗೆ ನಮಗೆ ಕರ್ಕೊಂಡು ಹೋಗಿದ್ದು RTPS, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಅದನ್ನೇ ನಾವು ಫಸ್ಟ್ ಇಂಡಸ್ಟ್ರಿ ಅಂತ ಅಂದಂಗೆ ನೋಡಿದ್ದು. ಅಲ್ಲಿ ನೋಡಿದ್ದು ಜನ್ರೇಟರ್ಸು ಮತ್ತು ಟರ್ಬೈನ್ಸ್ ನೋಡಿದ್ದು, ಅದು ಫಸ್ಟ್ ಟೈಮ್ ನಮ್ಗೆ ಗೊತ್ತೇ ಇರಲಿಲ್ಲ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ. ನಾನು 2004ದಲ್ಲಿ ನಾನು ಗೋಡ್ರೇಜಿಗೆ ಹೋದಲ್ಲೇ ನಾನು ಗಾಬರಿ ಆಗಿಬಿಟ್ಟೆ ಮೆಷಿನ್ಸ್ ನೋಡಿ. ಆಟೋಮೆಟಿಕ್ ಮೆಷಿನ್ಸು, ನೀವು SPMs ಅಂತ ಹೇಳ್ತೇವೆ, ಸ್ಪೆಷಲ್ ಪರ್ಪಸ್ ಮೆಷಿನ್ಸು, ಅವೆಲ್ಲ ನೋಡಿ ಗಾಬರಿ ಆಗಿಬಿಟ್ಟೆ. ನಮ್ಮ ಜೀವನದಲ್ಲಿ ನೋಡಿಲ್ಲ. ನಾವು ನೋಡಿದ್ದು ಲೇತು, ಡ್ರಿಲ್ಲಿಂಗು, ಶೇಪಿಂಗ್ ಮಷಿನ್ಸು, ಮಿಲ್ಲಿಂಗ್ ಮಷಿನ್ಸು, ಅವೇನು ಜನರಲ್ ಪರ್ಪಸ್ ಮಷಿನ್ಸ್ ಅವು ಮಾತ್ರ ನೋಡಿದ್ವಿ. ದೇರ್ ಆರ್ SPMs ಆಲ್ಸೋ, ದೇರ್ ಆರ್ ಆಟೋಮೆಟಿಕ್ ಮಷಿನ್, NC ಮಷಿನ್ಸ್ ಅಂತೇಳಿ ನಮ್ಮ ಸ್ಟಾರ್ಟ್ ಆಗಿತ್ತು ಟೆಕ್ನಾಲಜಿ. CNC ಬರ್ತಿತ್ತು, ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ಸ್ ಬರ್ತಿತ್ತು, ಪ್ರೋಗ್ರಾಮ್ ಮೇಲೆ ವರ್ಕ್ ಆಗ್ತಿದೆ. ನೀವು ಇಮ್ಯಾಜಿನ್ ಮಾಡಲ್ಲ, ವಿ ಹ್ಯಾಡ್ 3 axis, 5 axis, 7 axis ಮಷಿನ್ಸ್. 7 axis ಮಷಿನ್ಸ್ ಅಂದರೆ ನಿಮ್ಮ ಟೂಲ್ ಮತ್ತು ವರ್ಕ್ ಆಬ್ಜೆಕ್ಟು ಯಾವ ಬೇಕಾದ ಕಡೆ ಮೂವ್ ಮಾಡಿ, ಯಾವ ಬೇಕಾದ ಆ್ಯಂಗಲಲ್ಲಿ ನೀವು ಏನು ಬೇಕಾದ ಗ್ರೂವ್ಸ್ ಇರಲಿ, ಹೋಲ್ ಇರಲಿ, ಬೇಕಾದ ಮಾಡ್ಬೋದು. ಆ ಟೆಕ್ನಾಲಜಿ ಡೆವಲಪ್ ಆಗಿದೆ. ಅದನ್ನು ನಾವು ನೋಡ್ಬೋದು ಬಿಕಾಸ್ ಆಫ್ ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್ ಆ್ಯಂಡ್ ಗೂಗಲ್, ಇಂಥ ಸರ್ಚ್ ಇಂಜಿನ್ಸು, ಇಂಥ ಪ್ಲ್ಯಾಟ್ಫಾರ್ಮ್ಸ್ನಿಂದ ನಾನು ಅದನ್ನು ನೋಡ್ಬೋದು.
ಹೊಸದೇನಿಲ್ಲ. ಅವ್ರು ನಮಗೆ ಇಂಡೈರೆಕ್ಟ್ ವೆಬಿನಾರ್ ಥ್ರೂ ಅಡ್ರೆಸ್ಸು ಮಾಡ್ಬೋದು, ಅದನ್ನೂ ಏನು ಸಮಸ್ಯೆ ಇಲ್ಲ. ಅವರು ನಮ್ಮ ಕೂಡ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಸಿಲೆಬಸ್ನ ಅಪ್ಡೇಟ್ ಮಾಡ್ಬೋದು, ಅದನ್ನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇದ್ದಿದ್ದು ನಾವು ಓದಬೇಕು. ಈಗ ನಾವು ನೋಡ್ತಾ ಇರೋದು ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ರೀಡ್ ಈಸ್ ವೆರಿ ಲೆಸ್. ದೇ ಡಿಪೆಂಡ್ ಆನ್ ನೆಟ್ ಮೋರ್. ನೆಟ್ ವಿಲ್ ನಾಟ್ ಸಾಲ್ವ್ 100% ಆಫ್ ಯುವರ್ ಪ್ರಾಬ್ಲಮ್ಸ್. ನಾವು ನೋಡ್ತೀವಿ ನೆಟ್ನಲ್ಲಿ, ನಾನು ಕೇಳ್ತಾ ಇದ್ದೀನಿ, ಟೀಚರ್ಸ್ಗೂ ಕೂಡ ಹೇಳ್ತಾ ಇರ್ತೀನಿ, ನೀವು ಹೇಳಬೇಕಂದ್ರೆ ನೀವು ರೆಫರೆನ್ಸ್ ಬುಕ್ ಓದಬೇಕು. ನೀವು ಟೆಕ್ಸ್ಟ್ ಬುಕ್ ಓದಿದರೆ ಹುಡುಗರಿಗೆ ಏನು ಹೇಳೋರು? ಸೊ ನಾವು ರೆಫರೆನ್ಸ್ ಬುಕ್ಸ್ನ ಓದಬೇಕು. ಈಗ ನೀವು ನೆಟ್ನಲ್ಲಿ ನೋಡ್ತೀರಿ, ಕೆಲವೊಂದು ಬುಕ್ಸ್ ಇರ್ತಾವೆ, ಕೆಲವೊಂದು ಆಥರ್ ಇರ್ತಾವೆ, ಅದು ನಿಮ್ಗೆ ನೆಟ್ನಲ್ಲಿ ಸಿಗಲ್ಲ ಮಟೀರಿಯಲು. PDF ಸಿಗ್ತದೆ, ಖರೆ ಅದನ್ನು ಆ ಆಥರ್ದು ಮಟೀರಿಯಲ್ ನಿಮಗೆ PDF ಹುಡುಕಾಡ್ಲಿಕ್ಕೆ ಹೋದರೆ ಪೇಡ್ ಇರುತ್ತೆ. ಈಗ ಪೇಡ್ ಇದೆ ಅಂದರೆ ಇದರ ಅರ್ಥ ಏನು? ಆ ಆಥರ್ದು ಅಷ್ಟು ಈಸಿಯಾಗಿ ದುಡ್ಡು ಕೊಡಬೇಕಾಗತ್ತೆ. ದುಡ್ಡು ಯಾರು ಕೊಡ್ತಾರೆ ಸರ್? ಯಾರಿಗೆ ಓದಬೇಕಾಗಿರ್ತದೆ ಅವ್ರು ದುಡ್ಡು ಕೊಡ್ತಾರೆ. ಇದರ ಅರ್ಥ ಅದಕ್ಕಷ್ಟು ಬೆಲೆ ಇದೆ, ಇನ್ನೂ ಆ ಬೆಲೆ ಹೋಗಿಲ್ಲ. ಎವ್ರಿಥಿಂಗ್ ವಿಲ್ ಗೆಟ್ ಅಟ್ ದ ಟಿಪ್ ಆಫ್ ದ ಫಿಂಗರ್. ಯು ಹ್ಯಾವ್ ಟು ಪೇ. ವಿದೌಟ್ ಪೇಯಿಂಗ್ ಯು ವಿಲ್ ನಾಟ್ ಗೆಟ್ ದ್ಯಾಟ್ ಸಾರ್ಟ್ ಆಫ್ ಬುಕ್ಸ್. ಅವಾಗೂ ಕೂಡ ಹಾಗೆ ಇತ್ತು. ನಾವು ಕಷ್ಟ ಆಯ್ತು ಇವೆಲ್ಲ ಇಂಟರ್ನೆಟಲ್ಲಿ ನಾವು ಮಾಡೋದು. ಆದರೆ ನಾವು ಫಾರಿನ್ ಆಥರ್ಸು ಯಾರ್ಯಾರು ಅದರಲ್ಲಿ ಕಂಪ್ಲೀಟ್ ತಮ್ಮ ಜೀವನನೇ ಕಳೆದಿದ್ದಾರೆ ಅಂಥ ಬುಕ್ಸನ್ನು ನಾವು ಓದಿ ತಿಳ್ಕೊಂಡು ನಾವು ಅಭ್ಯಾಸ ಮಾಡ್ತಿದ್ದೀವಿ. ಓದಲಿಕ್ಕೆ ನಾವು ಕಲಿಸ್ಬಿಟ್ಟೇವೆ ಮಕ್ಕಳಿಗೆ, ಸೆಲ್ಫ್ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಓದಲಿಕ್ಕೆ ಕಲಿಸ್ಬಿಟ್ಟೇವೆ ಅಂದರೆ ಅವ್ರ ಮೇಲೆ ಅವ್ರಿಗೆ ಯಾವ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ನಾನು ಇದನ್ನೂ ಮಾಡಬಲ್ಲೆ, ಅದನ್ನೂ ಮಾಡಬಲ್ಲೆ. ಆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನಾವು ಮಾಡಬೇಕು. ಅದಕ್ಕೆ ಬೇಸಿಕಲಿ ನಾವು ಅವ್ರಿಗೆ ಓದಲಿಕ್ಕೆ ಕಲಿಸ್ಬೇಕು. ಏನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಪಾಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ವೆರಿ ಅನ್ಫಾರ್ಚುನೇಟ್. ಪ್ರೈಮರಿ ಟು ಹೈಸ್ಕೂಲ್ ಟು PU ಟು ಡಿಗ್ರಿ, ಮುಂದೆ ವರ್ಕ್ ಲೈಫ್ನಲ್ಲಿ ನಾವು ಅದನ್ನೇನು ಮಾಡ್ಲಿಕ್ಕೆ ಬರಲ್ಲ. ಸೊ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸ್ಟೂಡೆಂಟ್ನ ಮಾಸ್ ಪ್ರೊಡಕ್ಷನಲ್ಲಿ ಇದು ಮಾಡ್ತಿದ್ದೀವಿ ಅಂತ, ಪ್ರೊಡಕ್ಷನ್ ಮಾಡ್ತೀವಿ, ಮಾಸಲ್ಲಿ ಪ್ರೊಡಕ್ಷನ್ ಮಾಡ್ತಿದ್ವಿ, ಕ್ವಾಲಿಟಿ ಇಲ್ಲ ಸರ್. ಅದನ್ನು ನಾವು ಇಂಪ್ರೂವ್ ಮಾಡಬೇಕು ಮಕ್ಕಳಿಗೆ. ಅದಕ್ಕೆ ನಾನು ಪಾಠ ಹೇಳುವ ಹುಡುಗರಿಗೆ ಹೇಳ್ತಿರ್ತೀನಿ, ನಾವು ನೋಟ್ಸ್ ಕೊಡಬಾರ್ದು ನಿಮಗೆ. ಖರೆ ಹೇಳ್ಬೇಕಂದ್ರೆ ನಾವು ನೋಟ್ಸ್ ಕೊಡಬಾರ್ದು ನಿಮಗೆ. ನೋಟ್ಸ್ ನೀವು ಮಾಡಬೇಕು. ನಾನು ಬರೇ ಹೇಳೋಗ್ಬೇಕು, ನಿನಗೆ ಓದ್ಲಿಕ್ಕೆ ಹಚ್ಬೇಕು. ಖರೆ ಅದನ್ನು ಮಾಡಿದ್ನಂದ್ರೆ ನೀವು ಈಗ ಇದೇ ಹುಡ್ಕೋತೀವಿ. ನಾವೆಲ್ಲ ನಿಮಗೂ ಗೊತ್ತಿರ್ಬೇಕು. ಇಂಜಿನಿಯರಿಂಗ್ಗಳು ಯಾರು ಹೇಳ್ತಾರೆ, ನೀವು ಇಂಜಿನಿಯರಿಂಗ್ ಮಾಡಿದರೆ ನಿಮ್ಗೆ ಯಾರಲ್ಲಿ ನೋಟ್ಸ್ ಕೊಡ್ತಾರೆ? ಕೊಡಲ್ಲ, ನೀವೇ ಓದಬೇಕು. ಅದು ನೀವು ಓದ್ತೀರಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ದ್ಯಾಟ್ ಈಸ್ ಡಿಫ್ರೆಂಟ್. ಯಾವ ರೀತಿ ಎಜುಕೇಷನ್ ನಾವು ಕೊಡ್ತೀವೋ ಆ ರೀತಿ ಮಕ್ಕಳು ರೆಡಿ ಆಗ್ತಾರೆ. ಸೊ ಅದು ಪ್ರೈಮರಿ ತಿಂದು ಹಿಡಿದು ಬರಬೇಕು. ಆ ಮೆಂಟಾಲಿಟಿನೇ ಚೇಂಜ್ ಮಾಡ್ಬೇಕಂತ ಅದೇ ಹೇಳ್ತಿಲ್ಲ. 1 or 2% ಮಂದಿ ಕೂಡ ನಾವು ಅದನ್ನು ಸೆಲ್ಫ್ಲೆಸ್ ಸರ್ವಿಸ್ ಕೊಡ್ತಾ ಹೋದೀವಿ ಅಂದರೆ ಸಮಾಜಕ್ಕೆ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಆಗಲ್ಲ ಅಂತಲ್ಲ, ಸ್ಲೋ ಇದೆ ಬಟ್ ಆಗುತ್ತೆ. ಸರ್ ನಾನು ಫಸ್ಟ್ ಇಲ್ಲಿ ಬಂದು ಕೂತಲ್ಲ, ಸೊ ನನಗೆ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಕಾಲೇಜಿಗೆ ಅಡ್ಮಿಷನ್ಗೆ ಹೋಗಿರ್ಬೋದು, ಬೇರೆ ಎಲ್ಲರೂ ಹೋಗಿರ್ಬೋದು, ಫಸ್ಟ್ ಟೈಮ್ ಒಬ್ಬ ಹುಡುಗ ಭರತ್ ಕಿಶೇಂದ್ರ ತೋರಿಸೋದು ಹೇಳ್ಕೊಟ್ರಿ. ಅಂದರೆ ಒಂದು ಸೆಲೆಕ್ಷನ್ಗೆ ಬರೆಯೋದ ಮುಖಾಂತರ ನಾನು ಸೆಲೆಕ್ಟ್ ಮಾಡೋದು ಫಸ್ಟ್ ಟೈಮ್ ನೋಡಿದೆ ನಾನು. ಆಲ್ಮೋಸ್ಟ್ ಎಲ್ಲ ನಾನು ಇನ್ಸ್ಟಿಟ್ಯೂಟಲ್ಲಿ ಆಗಿರ್ಬೋದು, ಎಲ್ಲೇ ಹೋಗಿದ್ರು ಕೂಡ ಟಿಕ್ ಮಾರ್ಕ್ ಇರುತ್ತೆ. ಸೊ ಟಿಕ್ ಮಾರ್ಕಲ್ಲೇ ಸೆಲೆಕ್ಷನ್ ಇರುತ್ತೆ. ಸೊ ಫಸ್ಟ್ ಟೈಮ್ ನೋಡಿದೆ ಸರ್ ನಾನು ಹ್ಯಾಂಡ್ ರೈಟಿಂಗ್ ಭರತ್ ಕಿಶೇಂದ್ರ ಸೆಲೆಕ್ಷನ್ ಮಾಡೋದು ಅಂತ. ಇದು ಡಿಫ್ರೆನ್ಸ್ ಯಾಕೆ ಅಂದರೆ, ಈಗ ಬರ್ತಿದ್ದಾರೆ 80 ಮಾಡ್ಯಾನ, 90 ಮಾಡ್ಯಾನ, 95 ಮಾಡಿದಾನ, ಬಟ್ ಅವ್ರು ಹ್ಯಾಂಗ್ ಮಾಡಿದಾನ ಅದು ಸಮಸ್ಯೆ. ಮತ್ತು ನಾವು ಈ ಶಿಕ್ಷಣದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ 2001 to 4 ಅಲ್ಲಿ 3 ವರ್ಷ, ಮುಂದೆ 2009 to 2024 ಒಂದು 15 ವರ್ಷ, 18 ವರ್ಷದಲ್ಲಿ ನೋಡ್ತಾ ಇದ್ದೀನಿ. ಬರ್ತಾ ಮಕ್ಕಳು ಓದೋ ಕೆಪಾಸಿಟಿ, ಅವರು ಲೆವೆಲ್ ಆಫ್ ವರ್ಕ್ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಮೇ ಬಿ ಎಲ್ಲೋ ಪೇರೆಂಟ್ಸ್ ಕೂಡ ಅವ್ರಿಗೊಂದು ಆಶ್ವಾಸನೆ, ಆಗಲಿಲ್ಲ ಬಿಡು, ಅದನ್ನು ಮಾಡ್ತಾರೆ, ಬಿಸ್ನೆಸ್ ಮಾಡಬೇಕಂದ್ರೂ ಒಂದು ಬೇಸಿಕ್ ದುಡ್ಡದ ಬೆಲೆ ಗೊತ್ತಿರಬೇಕು, ಅಂದರೆ ಬಿಸ್ನೆಸ್ ಮಾಡಬೇಕು. ಇಲ್ಲೊಂದು ಬಿಸ್ನೆಸ್ಸು ಮಾಡಲಿಕ್ಕಾಗಲ್ಲ. ಸೊ ನಾವೆಲ್ಲೋ ನಮ್ಮ ಮಕ್ಕಳನ್ನ ಎಂಪವರ್ ಮಾಡೋ ಬದಲಿ ಅವ್ರಿಗೆ ನಾವು ವೀಕ್ ಮಾಡ್ತಾಯಿದ್ವಿ. ಸೊ ಈಗ ನಮ್ಮ ಹತ್ರ ಬರುವಂಥ ಮಕ್ಕಳಲ್ಲಿ ನಾವು ನೋಡ್ತಿದ್ವಿ ಫೇಲ್ ಆಗ್ತಿದ್ವಿ ಕೆಲವೊಂದು. ನಮ್ಮ ಹತ್ರ ಕಾಪಿ ನಡೆಯಲ್ಲ ಅಂದರೆ ಫೇಲ್ ಆಗುವೆ. ನಾವು ಎಂದೂ ಹೇಳಲ್ಲ 100. ಐ ಹ್ಯಾವ್ ನೆವರ್ ಬೋಸ್ಟ್ ದಟ್ ಐ ಹ್ಯಾವ್ 100% ರಿಸಲ್ಟ್ಸ್, ಆ್ಯಂಡ್ ಇಟ್ ಇಸ್ ನಾಟ್ ಪಾಸಿಬಲ್ 100% ರಿಸಲ್ಟ್. ಯಾಕೆ ಪಾಸಿಬಲ್ ಇಲ್ಲ? ಇರ್ತಾರೆ ಕೆಲವರು ವೀಕ್ ಇರ್ತಾರೆ, ಅವ್ನು ಫೇಲ್ ಆಗ್ತಾನೆ, ಕಲಿಬೇಕು ಅವನು. ದಟ್ ಈಸ್ ದ ಪ್ರೊಸೀಜರ್. ಸೊ ಈಗ ನಾವು ಫೇಲಿಯರ್ಸ್ ಆದವ್ರನ್ನ ಚೆಕ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಯಿತು, ಇವರು ಥಿಯರಿ ಸಬ್ಜೆಕ್ಟ್ಸ್ ಏನಿದೆ ಅಲ್ಲೇ ಜಾಸ್ತಿ ಫೇಲ್ ಆಗುತ್ತೆ. ಥಿಯರಿ ಸಬ್ಜೆಕ್ಟಲ್ಲಿ ಯಾಕೆ ಫೇಲ್ ಆಗ್ತಾರೆ ಇವರು ಚೆಕ್ ಮಾಡಿ ನೋಡಿದಾಗ ಅವ್ರಿಗೆ ಬರೆಯೋಕ್ಕೆ ಬರೋಲ್ಲ. ಇವ್ರಿಗೆ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನೇ ಬರಲಿಲ್ಲ ಅಂದರೆ ನಾನು ಹೇಳಿದ್ವಿ ತಿಳಿಬೇಕು, ಹೆಂಗೆ ಅವರು ಓದಿದ್ದು ಹೆಂಗೆ ತಿಳಿಬೇಕು, ಆಮೇಲೆ ಅವ್ರು ತಿಳಿದು ಬರಿಬೇಕು. 3 ಪ್ರೊಸೆಸ್ ಒಬ್ಬ ವಿದ್ಯಾರ್ಥಿಗೆ. ಟೀಚರ್ ಟೀಚರ್ಸ್, ಹಿ ಶುಡ್ ಅಂಡರ್ಸ್ಟ್ಯಾಂಡ್, ದೆನ್ he will read book and he should understand, and then whatever he has understood he has to reproduce in terms of writing. So ಈ 3 ಪ್ರೊಸೆಸ್ಗೆ ಲ್ಯಾಂಗ್ವೇಜ್ ಭಾಳ ಮುಖ್ಯ. ಆ ಲ್ಯಾಂಗ್ವೇಜ್ ಇರಲಾರ್ದಕ್ಕೆ ಫೇಲ್ಯೂರ್ ಆಗ್ತಾ ಇದೆ ಮಕ್ಕಳದಂತ ಕೂತಾದಾಗ ನಾವೇನು ಈ ವರ್ಷ ಡಿಸೈಡ್ ಮಾಡಿದ್ವಿ, ಆ ಟಿಕ್ ಮಾರ್ಕ್ ಹಾಕಿ ಎಲ್ಲ ಮಾಡೋದ್ರಿಂದ ಮೇ ಬಿ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ,
ಟು ಸಮ್ ಎಕ್ಸ್ಟೆಂಟ್ ಗೊತ್ತಾಗ್ಬೋದು, ಬಟ್ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ ಅವ್ನಿಗೆ ಬರೀಲಿಕ್ಕೆ ಓದಲಿಕ್ಕೆ ಬರ್ತಾ ಅಂತೇಳಿ. ಸಮಸ್ಯೆ ಅದೇ ಇತ್ತು. 20% ಆಫ್ ದ ಸ್ಟೂಡೆಂಟ್ಸ್ ಫಾರ್ ಅನೇಬಲ್ ಟು ರೈಟ್ ಪ್ರಾಪರ್ಲಿ. ಫೇಲಿಯರ್ ಅಲ್ಲಿ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡಲಿಕ್ಕಿತ್ತು, ಇದನ್ನು ನೋಡೋಣ ಮೊದಲ, ಬರೀಲಿಕ್ಕೆ ಬರ್ತದೆ ನೋಡೋಣ. ವಿಲ್ ನಾಟ್ ಬಿಲೀವ್ 87% ರೇಂಜ್ನಲ್ಲಿರುವಂಥ ಮಕ್ಕಳು ಕೆಲವರಿಗೆ ಬರಲಿಕ್ಕೆ ಬರಲ್ಲ. ಹಾಗಾಯ್ತು ಗೊತ್ತಿಲ್ಲ, ಬಟ್ ಬರಲಿಕ್ಕೆ ಬರಲ್ಲ. ಸೊ ನಾವೇನು ಮಾಡಿದೆವು, ಲೆಟ್ ಅಸ್ ನಾಟ್ ಟೇಕ್ ದಮ್. ಹಾಂ, ಅದರಲ್ಲೇ ಕೂಡ ಕೆಲವೊಬ್ಬರು ಸ್ವಲ್ಪ ನಿಯರ್ ಇದ್ದಾರೆ, ಅಂದರೆ ಪೂರ್ತಿ ಬರೆಯಕ್ಕೆ ಬರಲ್ಲ. ಈಗ ನೋಡಿರಿ, ನಾವು ಇಂಗ್ಲೀಷ್ ಮೇಲೇ ತೊಗೊಳ್ಳಲ್ಲ. ಅವರಲ್ಲಿ ಸ್ವಲ್ಪನೂ ಏನಾದರೂ ಇತ್ತು ಮಾಡ್ತೀನಿ ಅಂತಿದ್ದರೆ ತೊಗೊಂಬಿಡ್ತೀವಿ. ಪರ್ಸೆಂಟೇಜ್ ಇನ್ನೂವರೆಗೆ ನೋಡಿಲ್ಲ, ಮೊದಲು ನೋಡಿಲ್ಲ. 35ರಿಂದ ಹಿಡಿದು 99 ಎಲ್ಲರೂ ಒಂದೇ ನಮಗೆ. ಆದರೆ ಆ ಕಲಿಬೇಕನ್ನೋ ಒಂದು ದೃಢತೆ ಅವನ ಬಳಿ ಇತ್ತು. ಅದರಿಂದ ಅವನು ಮಾನಸಿಕವಾಗಿ ರೆಡಿ ಇದ್ದ, ನಾನು ಕಲಿಬೇಕಂತಂದ್ರೆ ಅದು ಕಣ್ಣಲ್ಲಿ ಕಾಣ್ತಂದ್ರೆ ಕೊಟ್ಬಿಡ್ತೇವೆ ನಾವು. ಬಟ್ ಆ ಬೇಸಿಕ್ ಏನೂ ಗೊತ್ತಿಲ್ಲ ನನಗೆ ಅಂದರೆ ಕಷ್ಟ ಆಗುತ್ತೆ, ಅಲ್ಲಿ ಕೊಡಲ್ಲ ನಾವು. ಬೇಡ, ನೀನು ಇದನ್ನು ನನ್ನ ರಿಲೇಟಿವ್ಸೇ 2-3 ಮಂದಿಗೆ ನಾನು ಕೊಟ್ಟಿಲ್ಲ. ಇವನ್ BCom ಬೇಡ ಅಂತ ಹೇಳಿದ್ರು. ನೀನು BCom